ಸ್ನೇಹಿತರೆ, ಸಿಯಾಂಗ್ ವ್ಯಾಲಿ ವಿಷಯದಲ್ಲಿ ಭಾರತ ಚೀನಾ ನಡುವಿನ ವಿವಾದವು ಮತ್ತಷ್ಟು ಹೆಚ್ಚಾಗುತ್ತಿರುವಾಗ ಅಕಸ್ಮಾತ್ LACಯಿಂದ ಒಂದು ದೊಡ್ಡ ಸುದ್ದಿ ಬಂದಿದೆ. ಅಲ್ಲಿ ಸುಮಾರು 10,000 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ಭಾರತವು ಚೀನಾದಿಂದ ಮರಳಿ ಪಡೆದುಕೊಂಡಿದೆ. ಈ ವಿಷಯದ ಬಗ್ಗೆ ವಿವರವಾಗಿ ಮುಂದೆ ಮಾತನಾಡೋಣ. ಇದಕ್ಕೆ ಸೇರಿಸಿ ಈಗ ಅಮೆರಿಕವು ಭಾರತದ ಮೇಲೆ 575% ಟ್ಯಾರಿಫ್ ಹೇರಬೇಕೆಂದು ಪೂರ್ಣವಾಗಿ ನಿರ್ಧರಿಸಿದೆ. ಆದರೆ ಈಗ ಯುರೋಪಿಯನ್ ದೇಶಗಳೊಂದಿಗೆ ಬ್ರಿಟನ್ ಕೂಡ ಭಾರತಕ್ಕೆ ಬೆಂಬಲವಾಗಿ ಮುಂದೆ ಬಂದು ಅಮೆರಿಕಕ್ಕೆ ದೊಡ್ಡ ಹೊಡೆತ ನೀಡಿದೆ. ಆ 575% ಟ್ಯಾರಿಫ್ ಕಾರ್ಡನ್ನು ಭಾರತವು ಹೇಗೆ ತಪ್ಪಿಸಿಕೊಂಡಿತು ಎಂಬುದನ್ನು ಈ ವಿಡಿಯೋದಲ್ಲಿ ಮಾತನಾಡೋಣ. ಎರಡೂ ಸುದ್ದಿಗಳು ತುಂಬಾ ಆಸಕ್ತಿದಾಯಕವಾಗಿವೆಯೇನೋ, ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನಿರ್ಧಾರವಾಗಿ ನೋಡಿ. ಮೊದಲು ಭಾರತ ಚೀನಾ ವಿಷಯವನ್ನು ಮಾತನಾಡೋಣ. ಭಾರತ ಚೀನಾ ನಡುವೆ ದೀರ್ಘಕಾಲದಿಂದಲೂ ನಡೆಯುತ್ತಿರುವ ಗಡಿ ವಿವಾದವು ಹಲವು ಬಾರಿ ಸುದ್ದಿಗಳಲ್ಲಿ ನಿಲ್ಲುತ್ತದೆ. ಆದರೆ ಇತ್ತೀಚಿನ ಬೆಳವಣಿಗೆಗಳು ಈ ಸಲ ಯಾವುದೇ ಸೈನಿಕ ಸಂಘರ್ಷದಿಂದಲ್ಲ, ಕೂಟನೀತಿಯ ವ್ಯೂಹದಿಂದ ಮುಖ್ಯವಾಗಿವೆ. ಭಾರತವು ಯಾವುದೇ ರೀತಿಯ ಸೈನಿಕ ಕ್ರಿಯೆಯಿಲ್ಲದೆಯೇ ಲಡಾಖ್ನಲ್ಲಿ ಒಂದು ದೊಡ್ಡ ಭಾಗದಲ್ಲಿ ತನ್ನ ಪೆಟ್ರೋಲಿಂಗ್ ಹಕ್ಕುಗಳನ್ನು ಮರಳಿ ಸಾಧಿಸಿಕೊಂಡಿದೆ. ಇದು ಆಧುನಿಕ ಕಾಲದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಕೇವಲ ಯುದ್ಧದಿಂದ ಮಾತ್ರವಲ್ಲದೆ ಸಹನೆಯೊಂದಿಗಿನ ವ್ಯೂಹದಿಂದಲೂ ರಕ್ಷಿಸಬಹುದು ಎಂದು ತೋರಿಸುತ್ತದೆ. ಲಡಾಖ್ನಲ್ಲಿನ ಈ ಪ್ರದೇಶವು ವ್ಯೂಹಾತ್ಮಕವಾಗಿ ಅತ್ಯಂತ ಸೂಕ್ಷ್ಮವಾಗಿ ಪರಿಗಣಿಸಲ್ಪಟ್ಟಿದೆ. ಇಲ್ಲಿ ವಾಸ್ತವಿಕ ನಿಯಂತ್ರಣ ರೇಖೆ ಸ್ಪಷ್ಟವಾಗಿ ನಿರ್ಧರಿಸಲ್ಪಟ್ಟಿಲ್ಲ. ಭಾರತ ಚೀನಾ ಎರಡೂ ತಮ್ಮ ತಮ್ಮ ಅರಿವಿನಂತೆ ಗಡಿ ಪ್ರದೇಶಗಳಲ್ಲಿ ಗಸ್ತು ನಡೆಸುತ್ತಲೇ ಇವೆ. ಅದೇ ಗಸ್ತು ಮೂಲಕ ಎರಡೂ ದೇಶಗಳು ಆ ಪ್ರದೇಶವನ್ನು ತಮ್ಮ ಅಧೀನದಲ್ಲಿದೆ ಎಂದು ಸಂಕೇತ ನೀಡುತ್ತವೆ. ಲಡಾಖ್ನಲ್ಲಿ ಭಾರತ ಚೀನಾ ಗಡಿ ವಿವಾದವನ್ನು ಹಲವು ಬಾರಿ 2020 ನಂತರದ್ದು ಎಂದು ಪರಿಗಣಿಸುತ್ತಾರೆ. ಆದರೆ ಇತ್ತೀಚೆಗೆ ಭಾರತೀಯ ಸೈನ್ಯಾಧಿಕಾರಿ ಲೆಫ್ಟಿನೆಂಟ್ ಜನರಲ್ ಹಿತೇಶ್ ಭಲ್ಲಾ ನೀಡಿದ ಹೇಳಿಕೆಯು ಈ ಮೊತ್ತ ಕಥೆಯನ್ನು ಹೊಸ ಕೋನದಲ್ಲಿ ನೋಡಬೇಕಾದ ಅಗತ್ಯವನ್ನು ತಂದಿದೆ. ಅವರ ಪ್ರಕಾರ ಸಮಸ್ಯೆಯ ಮೂಲವು 2020 ಅಲ್ಲ, ಸುಮಾರು ಒಂದು ದಶಕದ ಹಿಂದಿನದ್ದು. ಡೆಪ್ಸಾಂಗ್ ಪ್ಲೇನ್ಸ್ ಮತ್ತು ಡೆಮ್ಚಾಕ್ ಸೆಕ್ಟರ್ಗಳಲ್ಲಿ ಭಾರತದ ಪೆಟ್ರೋಲಿಂಗ್ನ ಮೇಲಿನ ನಿರ್ಬಂಧಗಳು ಸುಮಾರು 2012 ಸಮಯದಲ್ಲಿ ಆರಂಭವಾದವು. ಆ ಸಮಯದಲ್ಲಿ ಯಾವುದೇ ದೊಡ್ಡ ಸೈನಿಕ ಸಂಘರ್ಷ ಸಂಭವಿಸಲಿಲ್ಲ ಅಥವಾ ಅಧಿಕೃತ ಹೇಳಿಕೆಯೂ ಇರಲಿಲ್ಲ. ಆದರೆ ಕ್ರಮೇಣ ಪರಿಸ್ಥಿತಿಗಳನ್ನು ಹಾಗೆಯೇ ರೂಪಿಸಲಾಯಿತು. ಭಾರತೀಯ ಸೈನಿಕರು ತಮ್ಮ ಸಾಂಪ್ರದಾಯಿಕ ಪೆಟ್ರೋಲಿಂಗ್ ಪಾಯಿಂಟ್ಗಳವರೆಗೂ ತಲುಪಲು ಸಾಧ್ಯವಾಗಲಿಲ್ಲ. ಅತ್ಯಧಿಕ ಸಮಸ್ಯೆ ಡೆಪ್ಸಾಂಗ್ ಪ್ಲೇನ್ಸ್ ಒಳಗಿನ ಪ್ರದೇಶಗಳಲ್ಲಿದೆ. ಈ ಪ್ರದೇಶವು ಅತ್ಯಂತ ಮುಖ್ಯವಾಗಿರುವುದು ಏಕೆಂದರೆ ಇದು ದೌಲತ್ ಬೇಗ್ ಓಲ್ಡಿ ರಸ್ತೆಗೆ ಸಮೀಪದಲ್ಲಿದೆ. ಇದು ಭಾರತಕ್ಕೆ ವ್ಯೂಹಾತ್ಮಕವಾಗಿ ತುಂಬಾ ಮುಖ್ಯವಾದ ಸಪ್ಲೈ ಮಾರ್ಗ. ಇಲ್ಲಿ ಪೆಟ್ರೋಲಿಂಗ್ ನಿಲ್ಲಿಸುವುದು ಎಂದರೆ ಭಾರತವು ತನ್ನ ಹಕ್ಕು ಹೊಂದಿರುವ ಭೂಮಿಯ ಮೇಲಿನ ಉಪಸ್ಥಿತಿಯನ್ನು ದುರ್ಬಲಗೊಳಿಸುವುದೇ. ಡೆಮ್ಚಾಕ್ ಸೆಕ್ಟರ್ನಲ್ಲೂ ಪರಿಸ್ಥಿತಿ ಭಿನ್ನವಲ್ಲ. ಇಲ್ಲಿ ಮುಖ್ಯವಾಗಿ ಗ್ರೇಜಿಂಗ್ ಗ್ರೌಂಡ್ಸ್ ಅಂದರೆ ಪಶುಗಳಿಗೆ ಮೇಯುವ ಪ್ರದೇಶಗಳ ವಿಷಯದಲ್ಲಿ ವಿವಾದವು ಹೆಚ್ಚಾಗಿದೆ. ಹಿಂದೆ ಸ್ಥಳೀಯ ಕುರಿಕಾಹಿಗಳು, ಭಾರತೀಯ ಗಸ್ತು ತಂಡಗಳು ನಿಯಮಿತವಾಗಿ ಹೋಗುತ್ತಿದ್ದವು. ಅಲ್ಲಿ ಕ್ರಮೇಣ ನಿಷೇಧಗಳನ್ನು ಹೇರಲಾಯಿತು. ಜನರಲ್ ಭಲ್ಲಾ ಪ್ರಕಾರ ಇದು ಭೂಮಿಯ ಮೇಲಿನ ಕಬ್ಜಾಕ್ಕಿಂತ ಆಕ್ಸೆಸ್ ಡಿನಯಲ್ ವ್ಯೂಹ. ಭಾರತ ಚೀನಾ ಗಡಿಯು ಪೂರ್ಣವಾಗಿ ನಿರ್ಧರಿಸಲ್ಪಟ್ಟಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ LAC ಎಂಬುದು ಒಂದು ಸರಳ ರೇಖೆಯಲ್ಲ, ಒಂದು ಅಂದಾಜು ಪ್ರದೇಶ ಮಾತ್ರ. ಎರಡೂ ದೇಶಗಳು ತಮ್ಮ ತಮ್ಮ ಹಕ್ಕು ರೇಖೆಯವರೆಗೂ ಪೆಟ್ರೋಲಿಂಗ್ ಮಾಡುತ್ತವೆ. ಆ ಮೂಲಕ ತಮ್ಮ ಹಕ್ಕನ್ನು ಭೂಮಿಯ ಮೇಲೆ ಬಲಪಡಿಸುತ್ತವೆ. ಯಾವ ದೇಶವು ಪೆಟ್ರೋಲಿಂಗ್ ನಿಲ್ಲಿಸುತ್ತದೆಯೋ ಆ ದೇಶದ ಹಕ್ಕು ಸ್ವಯಂ ದುರ್ಬಲವಾಗಿ ಕಾಣಿಸುತ್ತದೆ. 2020 ನಂತರ ಉಂಟಾದ ಉದ್ವಿಗ್ನತೆಯು ಈ ಹಳೆಯ ಸಮಸ್ಯೆಯನ್ನು ಎಲ್ಲರ ಮುಂದೆ ತಂದಿದೆ ಎಂದು ಜನರಲ್ ಭಲ್ಲಾ ಸ್ಪಷ್ಟಪಡಿಸಿದ್ದಾರೆ. ಗಲ್ವಾನ್ ಪೂರ್ವ ಲಡಾಖ್ ಘಟನೆಗಳ ನಂತರ ಮೊದಲ ಬಾರಿಗೆ ಕೆಲವು ಪ್ರದೇಶಗಳಲ್ಲಿ ಭಾರತೀಯ ಗಸ್ತುಗಳು ವರ್ಷಗಳಿಂದ ಅಡ್ಡಿಪಡಿಸಲ್ಪಟ್ಟಿದ್ದ ವಿಷಯದ ಮೇಲೆ ಗಂಭೀರವಾಗಿ ಗಮನಹರಿಸಲಾಯಿತು. 2024 ನಂತರ ಪರಿಸ್ಥಿತಿಯಲ್ಲಿ ಗಟ್ಟಿ ಬದಲಾವಣೆ ಕಂಡುಬಂದಿದೆ. ಜನರಲ್ ಭಲ್ಲಾ ಪ್ರಕಾರ ಡೆಪ್ಸಾಂಗ್ ಪ್ಲೇನ್ಸ್, ಡೆಮ್ಚಾಕ್ ಮತ್ತು ಅದರೊಂದಿಗೆ ಸಂಬಂಧಿಸಿದ ಗ್ರೇಜಿಂಗ್ ಪ್ರದೇಶಗಳಲ್ಲಿ ಭಾರತದ ಪೆಟ್ರೋಲಿಂಗ್ ಹಕ್ಕುಗಳು ಮರಳಿ ಪುನರ್ಸ್ಥಾಪಿಸಲ್ಪಟ್ಟಿವೆ. ಇದು ಒಂದು ದಿನದಲ್ಲಿ ಸಂಭವಿಸಿದ ಬದಲಾವಣೆಯಲ್ಲ. ಇದರ ಹಿಂದೆ ನಿರಂತರ ಬ್ಯಾಕ್ ಚಾನೆಲ್ ಚರ್ಚೆಗಳು, ಸೈನಿಕ ಮಟ್ಟದ ಚರ್ಚೆಗಳು, ವ್ಯೂಹಾತ್ಮಕ ಒತ್ತಡಗಳು ಕೆಲಸ ಮಾಡಿವೆ. ಭಾರತವು ತರಾತುರಿಯಾಗಲಿಲ್ಲ, ಆಕ್ರಮಣಿಕ ಹೇಳಿಕೆಗಳನ್ನು ನೀಡಲಿಲ್ಲ, ಆದರೆ ಸಮಯದೊಂದಿಗೆ ತನ್ನ ಸ್ಥಾನವನ್ನು ಬಲಪಡಿಸಿಕೊಂಡಿದೆ. ಚೀನಾಕ್ಕೂ ಪರಿಸ್ಥಿತಿ ಬದಲಾಗಿದೆ. ಒಂದೇ ಸಮಯದಲ್ಲಿ ಹಲವು ಅಂತಾರಾಷ್ಟ್ರೀಯ ಒತ್ತಡಗಳು, ಆರ್ಥಿಕ ಸವಾಲುಗಳು, ಪ್ರಾದೇಶಿಕ ಅಸ್ಥಿರತೆಗಳು ಅದನ್ನು ಭಾರತದೊಂದಿಗೆ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಬಲವಂತಪಡಿಸಿ. ಅಂತಹ ಪರಿಸ್ಥಿತಿಗಳಲ್ಲಿ ಹಳೆಯ ಪೆಟ್ರೋಲಿಂಗ್ ಅಡ್ಡಂಕಿಗಳನ್ನು ತೆಗೆದುಹಾಕುವುದು ಚೀನಾಕ್ಕೆ ಪ್ರಾಯೋಗಿಕ ನಿರ್ಧಾರವಾಗಿ ಮಾರ್ಪಟ್ಟಿದೆ. ಆದರೂ ಜನರಲ್ ಭಲ್ಲಾ ಇದು ಭಾರತ ಚೀನಾ ವಿವಾದವನ್ನು ಸಂಪೂರ್ಣವಾಗಿ ಮುಗಿಸುವುದಿಲ್ಲ ಎಂದು ಒಪ್ಪಿಕೊಳ್ಳುತ್ತಿದ್ದಾರೆ. ಅರುಣಾಚಲ ಪ್ರದೇಶ್, ಸಿಯಾಂಗ್ ವ್ಯಾಲಿ, ನಕ್ಷೆ ವಿವಾದಗಳು ಮುಂದುವರಿಯುತ್ತವೆ. ಆದರೆ ಲಡಾಖ್ನಲ್ಲಿ ಪೆಟ್ರೋಲಿಂಗ್ ಹಕ್ಕುಗಳ ಪುನರ್ಸ್ಥಾಪನೆಯು ಭಾರತಕ್ಕೆ ಒಂದು ಮುಖ್ಯವಾದ ವ್ಯೂಹಾತ್ಮಕ ಜಯ. ಇದು ಯಾವುದೇ ಯುದ್ಧವಿಲ್ಲದೆ ಸಹನೆ, ಅರಿವು, ಸರಿಯಾದ ವ್ಯೂಹದೊಂದಿಗೆ ಸಾಧಿಸಿದ ಜಯ.
ಯಾವುದೇ ಗುಂಡು ಸಹ ಬಳಸದೆ ಸುಮಾರು 1,000 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಭಾರತೀಯ ಉಪಸ್ಥಿತಿಯನ್ನು ಮರಳಿ ಸ್ಥಾಪಿಸುವುದು ಭಾರತದ ಕೂಟನೀತಿ ಮತ್ತು ವ್ಯೂಹಾತ್ಮಕ ಚಿಂತನೆಗೆ ಬಲವಾದ ಉದಾಹರಣೆ. ಈಗ ಅಮೆರಿಕ ಟ್ಯಾರಿಫ್ ವಿಷಯಕ್ಕೆ ಬರೋಣ. ಇತ್ತೀಚಿನ ತಿಂಗಳುಗಳಲ್ಲಿ ಅಮೆರಿಕವು ಟ್ಯಾರಿಫ್ ಅನ್ನು ಒಂದು ಆಯುಧವಾಗಿ ಹೇಗೆ ಬಳಸಲು ಪ್ರಾರಂಭಿಸಿದೆಯೋ ನುಡಿದರೆ ಅದು ಪ್ರಪಂಚಕ್ಕೆಲ್ಲ ಒಂದು ಎಚ್ಚರಿಕೆಯಾಗಿ ಮಾರ್ಪಟ್ಟಿದೆ. ಮುಖ್ಯವಾಗಿ ಭಾರತಕ್ಕೆ ಇದು ತುಂಬಾ ದೊಡ್ಡ ಬೆದರಿಕೆಯಾಗಿದೆ. ಏಕೆಂದರೆ ಅಮೆರಿಕವು ನೇರವಾಗಿ 575% ವರೆಗೆ ಟ್ಯಾರಿಫ್ ಹೇರಬೇಕೆಂದು ಹೇಳಿದೆ. ಇದು ಸಾಮಾನ್ಯ ತೆರಿಗೆಯಲ್ಲ, ಯಾವುದೇ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕದಲಿಸುವ ನಿರ್ಧಾರ. ಈ 575% ಟ್ಯಾರಿಫ್ ಒಂದೇ ಸಲಕ್ಕಲ್ಲ, ವಿವಿಧ ದಂಡಗಳನ್ನು ಸೇರಿಸಿ ಬಂದಿದೆ. ಮೊದಲು ಕೆಲವು ಭಾರತೀಯ ಉತ್ಪನ್ನಗಳ ಮೇಲೆ 25% ಹೆಚ್ಚುವರಿ ಸುಂಕವನ್ನು ಹೇರಲಾಯಿತು. ನಂತರ ರಷ್ಯಾದಿಂದ ತೈಲ ಖರೀದಿ ಮಾಡುವುದರಿಂದ ಮತ್ತೊಂದು 25% ದಂಡದ ಎಚ್ಚರಿಕೆ ನೀಡಲಾಯಿತು. ಅಂತೆಯೇ ಇರಾನ್ನೊಂದಿಗೆ ವ್ಯಾಪಾರ ಮಾಡುವ ದೇಶಗಳ ಮೇಲೆ ಭಾರೀ ಟ್ಯಾರಿಫ್ ಹೇರಬೇಕೆಂದು ಹೇಳಲಾಯಿತು. ಇವೆಲ್ಲವನ್ನೂ ಸೇರಿಸಿ ಭಾರತದ ಕೆಲವು ಕ್ಷೇತ್ರಗಳ ಮೇಲೆ ಮೊತ್ತ ಟ್ಯಾರಿಫ್ ಹೊರೆ 575% ವರೆಗೆ ತಲುಪಬಹುದು. ಇದರ ನೇರ ಪರಿಣಾಮವು ಭಾರತದ ಐಟಿ ಕ್ಷೇತ್ರ, ಟೆಕ್ಸ್ಟೈಲ್ ಉದ್ಯಮ, ಔಷಧ ರಫ್ತುಗಳು, ಸಣ್ಣ ಮಧ್ಯಮ ವ್ಯಾಪಾರಗಳ ಮೇಲೆ ಬೀಳಲಿದೆ. ಅಮೆರಿಕದ ವ್ಯೂಹವು ಸ್ಪಷ್ಟವಾಗಿದೆ. ಭಾರತದ ವೆಚ್ಚವನ್ನು ಹೆಚ್ಚಿಸಿ ಅದರ ಸರಕುಗಳನ್ನು ದುಬಾರಿಯನ್ನಾಗಿ ಮಾಡಿ ಪ್ರಪಂಚ ಮಾರುಕಟ್ಟೆಯಲ್ಲಿ ದುರ್ಬಲಗೊಳಿಸುವುದು. ವಾಷಿಂಗ್ಟನ್ಗೆ ನಂಬಿಕೆಯಿದೆ ಭಾರತವು ಈ ಒತ್ತಡಕ್ಕೆ ತಲೆಬಾಗಿ ತನ್ನ ವ್ಯೂಹಾತ್ಮಕ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡುತ್ತದೆ ಎಂದು. ಆದರೆ ಭಾರತವು ಈ ಬೆದರಿಕೆಯನ್ನು ಕೇವಲ ಎಚ್ಚರಿಕೆಯಾಗಿ ಮಾತ್ರವಲ್ಲದೆ ಒಂದು ಸಂಕೇತವಾಗಿ ತೆಗೆದುಕೊಂಡಿದೆ. ಆ ಸಂಕೇತವೇನೆಂದರೆ ಇನ್ನು ಒಂದೇ ದೇಶದ ಮೇಲೆ ಆಧಾರವಿರುವುದು ಅಪಾಯಕಾರಿ ಎಂಬುದು. ಅದಕ್ಕಾಗಿ ಭಾರತವು ತನ್ನ ವ್ಯಾಪಾರ ನಕ್ಷೆಯನ್ನು ಬದಲಾಯಿಸುವ ದಿಕ್ಕಿನಲ್ಲಿ ತಕ್ಷಣ ಕೆಲಸ ಪ್ರಾರಂಭಿಸಿತು. ಅದೇ ವ್ಯೂಹದ ಭಾಗವಾಗಿ ಭಾರತ ಬ್ರಿಟನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ವೇಗವಾಗಿ ಮುಂದಕ್ಕೆ ತೆಗೆದುಕೊಂಡರು. ಈ ಒಪ್ಪಂದದ ನಂತರ ಭಾರತದ ಹಲವು ಉತ್ಪನ್ನಗಳಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಸುಮಾರು ಸುಂಕವಿಲ್ಲದೆ ಪ್ರವೇಶ ಲಭಿಸುತ್ತದೆ. ಅಮೆರಿಕವು ಟ್ಯಾರಿಫ್ ಹೆಚ್ಚಿಸಿ ಭಾರತವನ್ನು ಅಡ್ಡಿಪಡಿಸಬೇಕೆಂದುಕೊಂಡರೆ ಬ್ರಿಟನ್ ಭಾರತಕ್ಕೆ ಒಂದು ದೊಡ್ಡ ಪ್ರತ್ಯಾಮ್ನಾಯ ಮಾರುಕಟ್ಟೆಯಾಗಿ ಮಾರ್ಪಟ್ಟಿದೆ. ಈ ಒಪ್ಪಂದವು ಭಾರತಕ್ಕೆ ಕೇವಲ ವ್ಯಾಪಾರ ಪರವಾದದ್ದು ಮಾತ್ರವಲ್ಲ, ವ್ಯೂಹಾತ್ಮಕ ರಕ್ಷಣಾ ಕವಚವಾಗಿಯೂ ಮಾರ್ಪಟ್ಟಿದೆ. ಅಮೆರಿಕವು ತನ್ನ 575% ಟ್ಯಾರಿಫ್ ನಿರ್ಧಾರದ ಮೇಲೆ ಮುಂದುವರಿದರೂ ಸಹ ಭಾರತಕ್ಕೆ ರಫ್ತುಗಳಿಗೆ ಹೊಸ ಮಾರ್ಗಗಳು ಸಿದ್ಧವಾಗಿರುತ್ತವೆ. ಅದಕ್ಕಾಗಿ ಅಮೆರಿಕದ ಒತ್ತಡವು ಅಷ್ಟೊಂದು ಪರಿಣಾಮ ಬೀರಲಿಲ್ಲ. ಬ್ರಿಟನ್ಗೂ ಈ ಡೀಲ್ ಅಗತ್ಯವಿತ್ತು. ಯುರೋಪ್ನಿಂದ ಬೇರ್ಪಟ್ಟ ನಂತರ ಅದರ ಆರ್ಥಿಕ ವ್ಯವಸ್ಥೆಗೆ ಹೊಸ ಆಧಾರಗಳು ಬೇಕಿತ್ತು. ಭಾರತವು ಆ ಅಗತ್ಯವನ್ನು ಅರ್ಥಮಾಡಿಕೊಂಡು ತನ್ನ ಹಿತಾಸಕ್ತಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದೆ. ಭಾರತೀಯ ವೃತ್ತಿಪರರಿಗೆ ಉತ್ತಮ ಅವಕಾಶಗಳು, ವಿದ್ಯಾರ್ಥಿಗಳಿಗೆ ರಾಹತ್, ಭಾರತೀಯ ಕಂಪನಿಗಳಿಗೆ ಸುಲಭ ಪ್ರವೇಶ ಇವೆಲ್ಲವೂ ಈ ವ್ಯೂಹದ ಭಾಗವೇ. ಭಾರತವು ಕೇವಲ ಯುರೋಪ್ ಮೇಲೆಯೇ ಆಧಾರವಿರಲಿಲ್ಲ. ಅಮೆರಿಕದ ಒತ್ತಡದ ನಡುವೆ ಲ್ಯಾಟಿನ್ ಅಮೆರಿಕ ಮತ್ತು ಇತರ ಉದಯಮುಖ ಮಾರುಕಟ್ಟೆಗಳೊಂದಿಗೂ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸಿದೆ. ಇದರೊಂದಿಗೆ ಭಾರತದ ಸಪ್ಲೈ ಚೈನ್ ಮತ್ತಷ್ಟು ಸುರಕ್ಷಿತವಾಗಿ, ವೈವಿಧ್ಯಮಯವಾಗಿ ಮಾರ್ಪಟ್ಟಿದೆ. ಈ ಮೊತ್ತ ಪ್ರಕ್ರಿಯೆಯ ಫಲಿತಾಂಶ ಈಗ ಕಾಣುತ್ತಿದೆ. ರಫ್ತುದಾರರಿಗೆ ಹೊಸ ಗ್ರಾಹಕರು ಸಿಗುತ್ತಿದ್ದಾರೆ, ಉದ್ಯಮಗಳಿಗೆ ಹೊಸ ದಿಕ್ಕು ಲಭಿಸುತ್ತಿದೆ. ಭಾರತದ ಆರ್ಥಿಕ ಸ್ಥಿತಿ ಮತ್ತಷ್ಟು ಸಮತೋಲನದಲ್ಲಾಗುತ್ತಿದೆ. 575% ಟ್ಯಾರಿಫ್ ಭಾರತವನ್ನು ಭಯಪಡಿಸುವುದಕ್ಕೆ ಬಳಸಲ್ಪಟ್ಟಿತು. ಅದೇ ಭಾರತಕ್ಕೆ ಆತ್ಮನಿರ್ಭರತೆಗೆ ಕಾರಣವಾಗಿ ಮಾರ್ಪಟ್ಟಿದೆ. ಈ ದಿನ ಭಾರತವು ಅಂಥ ಸ್ಥಿತಿಯಲ್ಲಿದೆ, ಒತ್ತಡದಲ್ಲಿ ಬಿದ್ದು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅದು ಚರ್ಚಿಸುತ್ತದೆ, ಪ್ರತ್ಯಾಮ್ನಾಯಗಳನ್ನು ಸಿದ್ಧಪಡಿಸುತ್ತದೆ, ತನ್ನ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುತ್ತದೆ. ಇದೇ ಆಧುನಿಕ ಆರ್ಥಿಕ ಕೂಟನೀತಿಯ ನಿಜವಾದ ಗುರುತು. ಇದರ ಬಗ್ಗೆ ಯುರೋಪಿಯನ್ ಯೂನಿಯನ್ ವರದಿಯಲ್ಲೂ ಪ್ರಶಂಸೆಗಳು ಬಂದಿವೆ. ಆದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಎರಡೂ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ಹೇಳಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.